ಹಿಂದೂ ಮುಸ್ಲಿಂ ಭಾವೈಕ್ಯತೆ ಗುರು ಸ್ವಾಮಿಗಳು ಅದಾರ. ಅವ್ರನ್ನ ಸಂಪೂರ್ಣ ನಾವು ಸಮಾಜ ಬೆಂಬಲ ಕೊಡ್ತೇವೆ. ಸ್ವಾಮಿಗಳು ನಿಂತಿದ್ದಕ್ಕೆ ಸಂತೋಷ ಆಗೈತ್ರಿ ನಮಗೆ. ಸರಿ ಅವ್ರಿಗೆ ರೀ ಸ್ವಾಮಿಗಳಿಗೆ. ಧಾರವಾಡ ಲೋಕಸಭಾ ರಕ್ಷಣೆಗಾಗಿ ಅವರು ಅವತಾರ ತಾಳಿ ಬಂದಾರ. ಅವನ ಅಭಿವೃದ್ಧಿ ಏನು ಅಂತಂದರೆ ಯಾರು ಅವ್ನ ಮುಂದೆ ಹೋಗ್ತಾರ ಅವ್ರನ್ನ ತುಳಿಯೋದೇ ಅವ್ರ ಕೆಲಸ. ಜೋಶಿಯವರೇ ಸಾಕು, ನೀವು ಸುಮ್ಮನೆ ಮನ್ಯಾಗ ಕುಂತು ಬಿಡ್ರಿ ಸಾಕು. ಹಿಂದುತ್ವವನ್ನು ನಂಬಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತವನ್ನು ಹಾಕಿದ್ವಿ. ಇವತ್ತು ಹಿಂದುತ್ವವನ್ನು ಅವ್ರು ಕಾಪಾಡ್ತಾ ಇದ್ದಾರಾ. ನಾವು ಈ ಸರಿಗೆ ಎಲ್ಲರೂ ಕೂಡಿ ಏನ್ರಿ ನಮ್ಮ ಸಮಾಜ ಸಹಿತ ಅವ್ರಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಗುರು ಸ್ವಾಮಿಗಳು ಅದಾರ. ಅವ್ರನ್ನ ಸಂಪೂರ್ಣ ನಾವು ಸಮಾಜ ಬೆಂಬಲ ಕೊಡ್ತೇವೆ. ಏನ್ರಿ ನಮ್ಗೆ ಒಳ್ಳೆಯವರು ಅದಾರ. ನಮ್ಗೆ ಯಾವುದು ಆಶೆದವರಲ್ಲ, ನೆಮ್ಮದಿ ಇರಬೇಕು. ಅಷ್ಟೊಂದು ಎಲ್ಲ ಜನ ನೆಮ್ಮದಿ ಇರಬೇಕು. ಹಿಂದೂ ಮುಸ್ಲಿಂ ನೆಮ್ಮದಿಯಾಗಿ ಉಳ್ಕೊಳ್ಳೋಂಥ ವ್ಯವಸ್ಥೆ ನಮ್ಗೆ ಬೇಕು. ಅಂಥದನ್ನು ನಿಭಾಯಿಸ್ತಾರೆ ನಮ್ಮ ಅಜ್ಜಾರ. ನಾವು ಅವ್ರ ಬೆಂಬಲ ಕೊಡ್ತೇವೆ. ಯಾಕೆ ಗೆಲ್ಲಬೇಕು, ಎಲ್ಲರೂ ಕಾಪಾಡ್ತಾರೆ ಅವರು. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಭಾವೈಕ್ಯತೆಯಿಂದ ನೋಡ್ಕೊಂಡು ಹೋಗ್ತಾರಂತ ನಮ್ಗೆ ನಂಬಿಕೆ ಐತಿ. ಅವ್ರು ಗೆಲ್ಲಬೇಕು. ಮತ್ತು ಆಮ್ಯಾಗ ಧಾರವಾಡ ಜಿಲ್ಲಾ ಸುಧಾರಣೆ ಆಕೈತಿ. ಗೆಲ್ಲಿಸ್ತೇವೆ ಪಕ್ಕ ಜೋಶಿಯವ್ರು ಹೇಳಿದ್ರಿ. ನಮಗೇನು BJP ಏನು ಕೆಟ್ಟದ್ದಲ್ಲ ಏನ್ರಿ. ನಮ್ಮಲ್ಲಿ ಕೆಲಸ ಆಗ್ಯಾವ. ಹಿಂದೆ ಚಿಕ್ಕನಗೌಡ ಸಾಹೇಬ್ ಇದ್ದಾಗ ನಮ್ಮ ಹಳ್ಳಿಯ ಕೆಲಸ ಆಗ್ಯಾವು ಏನ್ರಿ. ಇವ್ರು ಬಂದಿಂದ ಒಳ್ಳೆ ಒಟ್ಟು ಇವತ್ತು ನಾವು ಹಳ್ಳಿ ಕಡೆ ನೋಡಿಲ್ಲ, ತಾಲೂಕು ನೋಡಿಲ್ಲ ಭಾಳ ಏನ್ರಿ. ನಮ್ಮ ಮುಸಲ್ಮಾನರು ಯಾಕೆ ಕೆಲಸ ಮಾಡಿಲ್ಲ. ಮತ್ತು ನಮ್ಮ ಮುಸಲ್ಮಾನರು ನಾವು ಇಲ್ಲಿ ಭಾರತೀಯರು ಹೌದು ಅಲ್ಲೋ ಏನ್ರಿ. ನಮ್ಮ ಕಡೆಗಣಿಸಿ ಬಿಟ್ರ ಅವರು. ನಾವು ನಮ್ಮ ಬ್ಯಾಡ್ರಿ ಸಿರಿಗಳು ಬೇಕು ನಮ್ಗೆ. ಸಿರಿಗಳು ನಮ್ಗೆ ಅವ್ರ ಹೆಸರು ನಮ್ಗೆ ಐತಿ. ಅವ್ರಿಗೆ ನಾವು ಬೆಂಬಲ ಕೊಡ್ತೇವೆ. ಅವ್ರು ಆರ್ಸಿ ಬಂದ 20 ವರ್ಷ ಆಯ್ತು ಅವ್ರು ಆರ್ಸಿ ಬಂದ. ನಮ್ಮ ಹಳ್ಳಿಗಳಿಗಿಂತ ಏನು ಮಾಡಿಲ್ಲ. ನಮ್ಮ ಊರಿಗೂ ಬಂದಿಲ್ಲ. ನಮ್ಮ ಅಲ್ಪಸಂಖ್ಯಾತರಂತ ಹೊಳ್ಳಿ ನೋಡಿಲ್ಲ. ಯಾವ್ದು 10 ಪೈಸೆ ಹಣ ಕೊಟ್ಟಿಲ್ಲ ನಮ್ಗೆ 20 ವರ್ಷ ಆದರೂ. ನಾವು ಭಾರತೀಯರು ಹೌದು ಅಲ್ಲೋ ಏನ್ರಿ. ಅದಕ್ಕಾಗಿ ನಾವು ನೊಂದು ಅಷ್ಟು ಎಲ್ಲ ಪಕ್ಷ ಬಿಟ್ಟು ನಾವು ನಮ್ಮ ಅಜ್ಜಾರಿಗೆ ಲಿಂಗೇಶ್ವರ ಅಜ್ಜಾರಿಗೆ ನಾವು ಬೆಂಬಲ, ನಮ್ಮ ಮುಸ್ಲಿಂ ಸಮಾಜ ಒಟ್ಟು ನಾವು ಬೆಂಬಲ ಕೊಡ್ತೇವೆ ನಾವು. ದಿಂಗಾಲೇಶ್ವರರು ಈಗ ಲೋಕಸಭೆ ಎಲೆಕ್ಷನ್ಗೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಸರ್, ಅದ್ರ ಬಗ್ಗೆ ಸರ್ ಈಗ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಫಕೀರೇಶ್ವರನ ಅವತಾರದಲ್ಲಿ ಇವತ್ತು ಧಾರವಾಡ ಲೋಕಸಭಾ ರಕ್ಷಣೆಗಾಗಿ ಅವರು ಅವತಾರ ತಾಳಿ ಬಂದಾರ. ಇದನ್ನು ಮಾತ್ರ ಹೆಚ್ಚಿಗೆ ಇವತ್ತು ಇಡೀ ನಮ್ಮ ವೀರಶೈವ ಲಿಂಗಾಯತ ಸಮಾಜ ತುಳಿಯೋದಲ್ಲದೆ ಇಡೀ ಎಲ್ಲ ಸಮಾಜವನ್ನು ತುಳ್ಕೊತ ಬಂದಿರತಕ್ಕಂಥ ಮಹಾನುಭಾವ. ಅವನ ಅಭಿವೃದ್ಧಿ ಏನು ಅಂತಂದರೆ ಯಾರು ಅವ್ನ ಮುಂದೆ ಹೋಗ್ತಾರೋ ಅವ್ರನ್ನ ತುಳಿಯೋದೇ ಅವ್ರ ಕೆಲಸ. ಇವತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ಲಿಂಗಾಯತ ಸಮಾಜ ಯಾಕೆ ನಮ್ಮ ವಿನಯ್ ಕುಲಕರ್ಣಿ ಅವ್ರಿಗೆ ಏನಾಗಿತ್ತು 4 ವರ್ಷ ಅವ್ರನ್ನ ಹೊರಗಿಟ್ಟರು. ಆ ವಿಡಿಯೋ ನೋಡಿಬಿಟ್ರೆ ಎಲ್ಲರಿಗೂ ಕಣ್ಣ ನೀರು ಬಂದವು. ನಮ್ಮ ಲಿಂಗಾಯತ ಸಮಾಜ ನಿಜವಾದ ನಮ್ಮ ಲಿಂಗಾಯತ ಸಮಾಜದವರು ಆ ವಿಡಿಯೋ ನೋಡಿದ್ಬಿಟ್ರೆ ನಾವು ಎಲ್ಲಿ ಹೋಗಬಾರ್ದು ಅನ್ನೋದನ್ನು ಅವರು ಆಗ್ತದೆ ನಮಗೆಲ್ಲರಿಗೂ. ಜೋಶಿಯವರೇ ಸಾಕು, ನೀವು ಸುಮ್ಮನೆ ಮನ್ಯಾಗ ಕುಂತು ಬಿಡ್ರಿ ಸಾಕು. ಇನ್ನು ಈ ಉತ್ತರ ಹಿಂದೂಸ್ತಾನಕ್ಕೆ ಯೋಗಿ ಆದಿನಾಥ ಆದರೆ ಈ ನಮ್ಮ ಧಾರವಾಡ ಲೋಕಸಭಾ ಇಲ್ಲಿ ಈ ಭಾಗಕ್ಕೆ ಯೋಗಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸೂರ್ಯಚಂದ್ರರೆಷ್ಟು ಹುಟ್ಟೋದು ಸತ್ಯನೋ ಅಷ್ಟು 100ಕ್ಕೆ 100 ಆರಿಸಿ ಬರ್ತಾರೆ. ಇಲ್ಲಿ ಧರ್ಮ ಗೆಲ್ತದೆ, ಅಧರ್ಮ ಗೆಲ್ಲೋದಿಲ್ಲ. ಧರ್ಮವೇ ಗೆಲ್ತದೆ. ದಿಂಗಾಲೇಶ್ವರ ಶ್ರೀಗಳು ಬಂದೇ ಬರ್ತಾರೆ. ಮಹದಾಯಿ ಕಳಸ ಬಂಡೂರಿ ನೀರು ಎಷ್ಟು ವರ್ಷ ಅದನ್ನು ಹೋರಾಡ್ತಾ ಬಂದಿದ್ದು ನಮ್ಮ ಮುತ್ತಾತ ಕಾಲದವರು. ನರೇಂದ್ರ ಮೋದಿ ಅವರಿಂದ ಇರ್ತಾರೆ ಜೋಶಿಯವರು. ಒಂದು ದಿವಸನೂ ತೊನಿ ಎತ್ತಲಿಲ್ಲ. 4 ಜಿಲ್ಲಾ 9 ತಾಲೂಕಿಗೆ ನೀರು ತಂದು ಕೊಡೋದ್ರಲ್ಲಿಗೆ ಬರಬೇಕಾಗಿತ್ತಲ್ರಿ. ಓಟ್ ಹಾಕಿದ ಒಬ್ಬರು ಆ ರೈತನ ಋಣ ತೀರಿಸ್ಬೇಕು ಅನ್ನೋದನ್ನು ನಾವು ಎಲ್ಲರೂ ಎಚ್ಚೆತ್ತುಕೊಳ್ರಿ. ರೈತನಿಗೆ ಲಾಠಿ ಚಾರ್ಜ್ ಮಾಡಿಸಿದ್ದೆ ಯಾರು ಅನ್ನೋದನ್ನು ಈಗ ಎಲ್ಲ ಅರಿವು ಆಗಾಕತ್ತತಿ. ಅಷ್ಟೆಲ್ಲ ಹಿಂಸೆ ಆಗಿದೆ ಬಂಧುಗಳೇ. ಯಡಿಯೂರಪ್ಪಗೆ ಏನಾಗಿತ್ತು, ಯಡಿಯೂರಪ್ಪನ ಎಳಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾಗಿತ್ತು, ಜಗದೀಶ್ ಶೆಟ್ಟರ್ ಅವ್ರನ್ನ ಅಲ್ಲಿ ಹೋಗೋಂಗೆ ಮಾಡಿ ಕಡೆಗೆ ಅವ್ನು ಮೂಲ ಗುಂಪು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಧರ್ಮ ಬಿಡಲಿಲ್ಲ. ಲಕ್ಷ್ಮಣ ಸವದಿಯವರಿಗೆ ಏನಾಗಿತ್ತು, ಇಲ್ಲಿ ನವಲಗುಂದಲ್ಲಿ ಹೊಂದಾಣಿಕೆ ರಾಜಕಾರಣಿ ಗೊತ್ತಿಲ್ಲೇನ ಶಂಕರ್ ಪಾಟ್ಲಿಗೆ ಸೋಲಿ ಕಾರಣ ಯಾರು? ಬರ್ರಿ ಇಂಚಿಂಚವಾಗಿ ಕೊಡ್ತೀವಿ ನಾವು. ಹಲವಾರು ಲಿಂಗಾಯತ ಸಮಾಜವನ್ನು ತುಳ್ಕೊಂತ ಮಹೇಶ್ ತೆಂಗಿನಕಾಯಿ ಅವರೇ ನೀವು ಅವ್ರಿಂದ ಇರ್ಬೋದು, ನಾವು ಒಪ್ಕೋತೀನಿ. ಆದರೆ ನಿಮಗೂ ಒಂದು ದಿವಸ ಆ ಕಾಲ ಬರ್ತೈತಿ. ನಿಮ್ಮನ್ನು ಒಂದು ಸೂಜಿ ಮಾಡಿ ಇಟ್ಟಿರ್ತಾನೆ ಯಾವಾಗ ಟಮ್ ಅನಿಸ್ಬೇಕಂತ ಹೇಳಿ ನಿಮಗೂ ತೆಂಗಿನಕಾಯಿ ಹೊಡೆಸ್ತಾರೆ ಅವರು. ಅದು ಮಾತ್ರ ಸತ್ಯ. ಎಷ್ಟೋ ಜನ ನೊಂದ ಜೀವಿಗಳಿದಾವ. ಈ ನಮ್ಮ ಸಾವುಜಿ ಸಮಾಜಕ್ಕೆ ಅಶೋಕ್ ಕಾಟ್ವೆ ಅಂಥವ್ರನ್ನ ತುಳಿದ್ರವರು, ವೀರಭದ್ರಪ್ಪ ಹಾಲರ್ವಿ ಅಂಥವ್ರನ್ನ ತುಳಿದ್ರು. ಎಷ್ಟೋ ಜನ ತುಳಿತಾ ಬಂದಿರತಕ್ಕಂಥ ಮಹಾನ್ ಭಾವನ ಅಭಿವೃದ್ಧಿ ತುಳಿಯೋದೊಂದೇ ಅಭಿವೃದ್ಧಿ. ಉಳಿದಿದ್ದು ಯಾವ ಕೆಲಸ ಮನಸ್ಸು ಮಾಡಿದರೆ ನರೇಂದ್ರ ಮೋದಿ ಅವರಿಂದ ಇರ್ತಾರೆ ಪುಣ್ಯಾತ್ಮ. ಏನೆಲ್ಲ ಮಾಡ್ಬೋದಾಗಿತ್ತು, ಇದನ್ನು ನೀರು ಬಿಡ್ಬೋದಾಗಿತ್ತು ನಮ್ಮ ಭಾಗಕ್ಕೆ. ಇಲ್ಲ, ನಾನೇನಾದರೂ ಮಾತಾಡಿದರೆ ಜನ ಮಾಧ್ಯಮ ಮುಖಾಂತರ 1 ನಿಮಿಷ ಜ್ಞಾನದಿಂದ ಕುಂತ್ಕೊಂಡು ನೋಡಿರಿ. ಈ ಬಾರಿ ನಿರ್ಧಾರ ಮಾಡಿರಿ. ಶ್ರೀ ಮಹಾರಾಜ ನಿರಂಜನ ಜಗದ್ಗುರುಗಳಿಗೆ ಧರ್ಮಕ್ಕಾಗಿ ನಿಮ್ಮ ಮತ ಮೀಸಲಿಡ್ರಿ ಬಂಧುಗಳೇ. ಅಂದರೆ ನಾವು ಗೆಲ್ತೀವಿ, ಧರ್ಮ ಗೆಲ್ಲುತ್ತೆ. ಧರ್ಮ ಗೆಲ್ಲಿಸ್ಬೇಕು ಅಂದರೆ ನೀವು ದಿಂಗಾಲೇಶ್ವರ ಶ್ರೀಗಳಿಗೆ ಓಟ್ ಹಾಕಬೇಕು. ನನ್ನ ಒಂದು ಮತ ಶ್ರೀ ಮಹಾರಾಜ ನಿರಂಜನ ಜಗದ್ಗುರಿಗೆ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಮತ. ಇದು ಮಾತ್ರ ಸತ್ಯ. ಮಂಜುನಾಥ್ ಅಣ್ಣಿಗೇರಿ ಅಂಥೇಳಿ ಕುಂದಗೋಳ ತಾಲೂಕು ಗುಡಿಗೇರಿ ಗ್ರಾಮದವರು. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ
ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮಂಜುನಾಥ್ ಕುನ್ನೂರವ್ರಿಗೆ ಒಂದು ಸಾರಿ ಓಟ್ ಹಾಕಿದ್ದೀವಿ. ಪ್ರಹ್ಲಾದ್ ಜೋಶಿ ಅವರಿಗೆ 3 ಸಲ ಓಟ್ ಹಾಕಿದ್ದೀನಿ. ಭಾರತೀಯ ಜನತಾ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥವನಲ್ಲಿ ನಾನು ಒಬ್ಬನು ಕೂಡ. ಈ ಒಂದು ವಿಷಯ ಇವತ್ತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಯಾಕೆ ದಂಗೆ ಎದ್ದಿದ್ದೀವಿ ಅಂತಕ್ಕಂಥ ವಿಷಯವನ್ನು ತಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊತೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಮೊದಲಿಗೆ ವಿಜಯ್ ಸಂಕೇಶ್ವರು ಈ ಭಾಗಕ್ಕೆ MP ಆಗಿದ್ದರು. ನಮ್ಮ ಭಾಗಕ್ಕೆ ಮಂಜುನಾಥ್ ಕುನ್ನೂರವರಾಗಿದ್ದರು, ಲಿಂಗಾಯತರು. ಕಾರಣಾಂತರದಲ್ಲಿ ವಿಜಯ್ ಸಂಕೇಶ್ವರನ್ನು ಯಾವ ರೀತಿಯಾಗಿ ಹಿಂದೆ ಸರಿಸಿದ್ರು ಅಂತಕ್ಕಂಥ ಹಿನ್ನೆಲೆಯನ್ನು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪ್ರಹ್ಲಾದ್ ಜೋಶಿಯವರನ್ನು ನಾವು ಜಾತಿ ಎಣಿಸಲಿಲ್ಲ, ಹಿಂದುತ್ವವನ್ನು ನಂಬಿ ಪ್ರಹ್ಲಾದ್ ಜೋಶಿಯವರಿಗೆ ಮತವನ್ನು ಹಾಕಿದ್ವಿ. ಇವತ್ತು ಹಿಂದುತ್ವವನ್ನು ಅವ್ರು ಕಾಪಾಡ್ತಾ ಇದ್ದಾರಾ? ಪ್ರಶ್ನೆ ಮಾಡಿಕೊಳ್ರಿ. ಹಿಂದುತ್ವವನ್ನು ಕಾಪಾಡ್ತಾ ಇಲ್ಲ. ಈ ತಮ್ಮ ಕ್ಷೇತ್ರದ ಒಂದೇ ಒಂದು ನಿದರ್ಶನವನ್ನು ತಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ನಿದರ್ಶನ ಹೇಳ್ತೀನಿ. ಪೂಜ್ಯ ದಿಂಗಾಲೇಶ್ವರ ಶಿರಹಟ್ಟಿಯ ಮಹಾದಿಂಗಾಲೇಶ್ವರ ಸ್ವಾಮಿಗೆ ರಾಷ್ಟ್ರೀಯ ಪ್ರಶಸ್ತಿಯಾಗಿರ್ತಕ್ಕಂಥ ಕೋಮು ಸೌಹಾರ್ದ ಪ್ರಶಸ್ತಿಯನ್ನು ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅವರು. ಯಾಕೆ ಬೇಕಾಗಿತ್ತು ರೀ? ಕೋಮು ಸೌಹಾರ್ದತೆ ನಮಗೆ ಭಾರತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ನಾಡು. ಇಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತಕ್ಕಂಥ ನಿಮ್ಮಂಥ ನಾಯಕರು ನಮಗೆ ಬೇಕಾಗಿಲ್ಲ. ನಮ್ಮನ್ನು ಹಿಂದುತ್ವ ಅಂತೇಳಿ ಬಜರಂಗ ದಳದ ಮುಖಾಂತರ 100 ಕೇಸುಗಳನ್ನು ಹಾಕಿ ನಮ್ಮನ್ನು ಜೈಲಿಗಟ್ಟಿ ಆರ್ಥಿಕ ಸಂಕಷ್ಟದಿಂದ ನಳ್ಳಿ ನಮ್ಮ ರಕ್ತದೊಳಗೆ ನಿಮ್ಮ ಕುರ್ಚಿ ಬೇಕಾಗಿತ್ತಾ? ಹೇಳ್ರಿ, ನಾವು ಎಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾದೀವಿ. ನಮ್ಮಂಥ ಕಾರ್ಯಕರ್ತರು ಈ ಭಾಗದ ಅತ್ಯಂತ ಪ್ರಭಾವಿ ಹಿಂದುತ್ವಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕರನ್ನು ಹತ್ತಿಕ್ಕಿದ್ರಲ್ಲ, ಇದು ನ್ಯಾಯನಾ? ಪ್ರಖರವಾಗಿ ಪ್ರಮೋದ್ ಮುತಾಲಿಕರು ಉತ್ತರ ಕರ್ನಾಟಕದಲ್ಲಿ ಹಿಂದುತ್ವವನ್ನು ಸಂಘಟನೆ ಮಾಡಿರ್ತಕ್ಕಂಥವ್ರು. ಅವ್ರನ್ನೇ ತುಳಿದ್ರಲ್ಲ. ನಿಮ್ಮದು ಹಿಂದುತ್ವ ಯಾವ ಪುರುಷಾರ್ಥಕ್ಕಾಗಿ? ಈಗ ನಿಮ್ಮ ಅಂತ್ಯ ಬಂದಿದೆ. ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು ಇಡೀ ಭಾರತದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಲಿಕ್ಕೆ, ತಮ್ಮನ್ನು ಸೋಲಿಸಲಿಕ್ಕೆ ಬಂದಿದ್ದಾರೆ. ನಾವು ಅವರ ಮುಖಾಂತರ ನಿಮಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ದಯವಿಟ್ಟು ಧಾರವಾಡ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಲ್ಲಿ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯ ವಿನಂತಿಯಿಂದ ಮಾಡ್ಕೊತೀನಿ. ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳನ್ನು ದೆಹಲಿಗೆ ಕಳಿಸುವ ಮುಖಾಂತರ ಹೊಸ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಸಂದೇಶವನ್ನು ನಾನು ಈ ಮುಖಾಂತರ ಕೇಳ್ಕೊತೀನಿ. ಪ್ರಹ್ಲಾದ್ ಜೋಶಿ ಅವ್ರಿ ನಾವು ಹಿಂದುತ್ವದ ಮೇಲೆ ಗೆದ್ದು ಬರ್ತೀವಿ ಅಂತ ಹೇಳ್ತಾರೆ ಸರ್. ಇದು ಯಾ ಢೋಂಗಿ ಹಿಂದುತ್ವ ರೀ ಇವರು? ಪ್ರಮೋದ್ ಮುತಾಲಿಕರಕ್ಕಂಥ ಪ್ರಕಾರ ಹಿಂದುತ್ವವನ್ನು ತುಳಿದಿರ್ತಕ್ಕಂಥ ಯಾವ ಪುರುಷಾರ್ಥಕ್ಕಾಗಿ ಹಿಂದುತ್ವ ಇವ್ರದ್ದು? ಇವ್ರಿಗೆ ಯಾವ ಕೇಸ್ ಇದಾವ? ಪ್ರಮೋದ್ ಮುತಾಲಿಕರು 40-50 ಕೇಸ್ ಹಾಕ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ 40-50 ಕೇಸ್ ಇಲ್ಲ. ಯಾವುದು ಇವ್ರದ್ದು ಹಿಂದುತ್ವ? ಇವ್ರಿಗೆ ಯಾರು ಈ ಪ್ರಕಾರ ಹಿಂದುತ್ವ ಅಂತಾರೆ? ಇವ್ರಿಗೆ ಎಲ್ಲಿ ಕೇಸ್ ಇದಾವೆ? ಇವ್ರಿಗೆ ನಮ್ಮ ಮೇಲೆ ಕೇಸ್ ಅದಾವ್ರಿ. ಕೇಸನ್ನು ತಗೊಳ್ಬೇಕಾದ್ರೆ ನಮ್ಮದೇ ಹಣ ಖರ್ಚು ಮಾಡಿ ತೆಗ್ಸಿದ್ದೇವೆ. ನಮ್ಮ ಸ್ವಂತ ಹಣ ಖರ್ಚು ಮಾಡಿ ಹೊಲದೊಳಗೆ ದುಡ್ದು ಕೇಸನ್ನು ತೆಗೆಸ್ಕೊಂಡಿದ್ದೇವೆ ನಾವು ಬಜರಂಗದಳ ಕೇಸ್ ಮುಖಾಂತರ. ಅದೇ ಮುತಾಲಿಕರು ಇವತ್ತು ಯಾರು ಹೆಸರು ಹೇಳ್ತಾ ಇಲ್ಲ ಮುತಾಲಿಕರನ್ನ. ಇದ್ಯಾವುದು ಇವ್ರ ಪ್ರಕಾರ ಹಿಂದುತ್ವ? ಪ್ರವೀಣ್ ಭಾಯ್ ತೊಗಾಡಿ ಅವ್ರನ್ನ ಮೂಲ ಗುಂಪು ಮಾಡಿದ್ರು, ಅಶೋಕ್ ಸಿಂಗಾಲ್ ಅವ್ರ ಮೂಲ ಗುಂಪು ಮಾಡಿದ್ರು. ಇವ್ರದ್ದೇ ಹಿಂದುತ್ವ? ಅವರ ಅಭಿವೃದ್ಧಿ ಶೂನ್ಯ. ಧಾರವಾಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿರ್ತಕ್ಕಂಥ ಶೂನ್ಯ. ಕಳಸಾ ಬಂಡೂರಿ ನಾಲಾ ಜೋಡಣೆ ಕೇಂದ್ರದ ಅಧಿಸೂಚನೆ ಹೊಡ್ತಾ ಇಲ್ಲ. ಗ್ರಾಮಗಳಲ್ಲಿ ಪುಣ್ಯಾತ್ಮ ನರೇಂದ್ರ ಮೋದಿ ಅವರನ್ನು ನಾವು ಹೊಗಳಬಹುದು. ದೇಶಾದ್ಯಂತ ಒಳ್ಳೆಯ ಕೆಲಸಗಳು, ದೇಶವನ್ನು ಸುರಕ್ಷಿತವಾಗಿಟ್ಟಿದ್ದಾರೆ. ದೇಶದೊಳಗೆ ಅಭದ್ರತೆಯನ್ನು ಕಾಡ್ತಾ ಇದ್ದಾರೆ, ರಕ್ಷಣೆಯನ್ನು ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ? ಈ ಧಾರವಾಡ ಕ್ಷೇತ್ರದ ಸಂಸದರಾಗಿ, ಸಚಿವರಾಗಿ ಧಾರವಾಡ ಜಿಲ್ಲೆಯ ಒಳಗೆ ಇವರ ಕ್ಷೇತ್ರದ ಅಭಿವೃದ್ಧಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ದಿನನಿತ್ಯ 24 ಗಂಟೆ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿಲ್ಲ. ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ ಅಂತಕ್ಕಂಥ ದೊಡ್ಡ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ದಕ್ಷಿಣ ಕರ್ನಾಟಕ ಬೇರೆ, ಉತ್ತರ ಕರ್ನಾಟಕ ಬೇರೆ. ಉತ್ತರ ಕರ್ನಾಟಕದೊಳಗೆ ನೀರಿಲ್ಲ, ಸೋರ್ಸ್ ಇಲ್ಲ, ಅಭಿವೃದ್ಧಿ ರಾಜ್ಯಕ್ಕೆ ತೆರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಚದ್ದರ ಮಾತು. ನಾವು ಯಾಕೆ ತೆರಿಗೆ ಕಟ್ತಾ ಇಲ್ರಿ? ಒಳ್ಳೆ ತೆರಿಗೆಯನ್ನು ಕಟ್ತಾ ಇದ್ದೇವೆ. ನಮ್ಮ ಸ್ವಂತ ಹಣ GST ಮುಖಾಂತರ ಉತ್ತರ ಕರ್ನಾಟಕದ ಪಾಲು ಹೆಚ್ಚಿಗೆ ಇದೆ. ಕಳಸಾ ಬಂಡೂರಿ ನಾಲಾ ಜೋಡಣೆಗೆ ಇವ್ರು ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾ ಇಲ್ಲ? ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ರೈತ ಬರಗಾಲದಿಂದ ಬೆತ್ತುಗಿದಾನ, ಇವತ್ತಿಗೆ ಸಹಿತ ಕೊಟ್ಟಿದ್ದಿಲ್ಲ. ಅದಕ್ಕೆ ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವರಿಗೆ ಯಾರೂ ಮತ ಹಾಕಬೇಡ್ರಿ. ಪ್ರಾಮಾಣಿಕವಾಗಿ ದಿಂಗಾಲೇಶ್ವರ ಮಹಾಸ್ವಾಮಿಗಳ ನಮ್ಗೆ ಸ್ಪಷ್ಟ ನಾಯಕತ್ವ ಸಿಕ್ಕಿದೆ. ಅದಕ್ಕೆ ದಯವಿಟ್ಟು ಕ್ಷೇತ್ರದ ಎಲ್ಲ ಮತದಾರರು ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಮತ ಹಾಕ್ಬೇಕಂತ ಈ ಮುಖಾಂತರ ನಾವು ವಿನಂತಿ ಮಾಡ್ಕೊತೇವೆ. ಇವತ್ತು
ನೆಹರು ಮೈದಾನದಲ್ಲಿ ಸೇರ್ತಕ್ಕಂಥ ಮುಖ್ಯವಾದ ವಿಷಯ ಏನಂತಂದರೆ ಪರಮ ಪೂಜ್ಯರು ದಿಂಗಾಲೇಶ್ವರ ಫಕೀರ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ವಿಷಯಾರ್ಥವಾಗಿ ಇವತ್ತು ರಾಜ್ಯದೊಳಗೆ ಎರಡೂ ಪಕ್ಷಗಳು ಕಾಂಗ್ರೆಸ್ಸು BJP ಮತ್ತು JDS ಪಕ್ಷಗಳು ರೈತರನ್ನು ಕಡೆಗಣಿಸಿದ್ದಾವೆ. ಮುಖ್ಯವಾಗಿ ಕಳಸಾ ಬಂಡೂರಿ ವಿಷಯ ಇರ್ಬೋದು, ಮಾದಾಯಿ ಇರ್ಬೋದು, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳನ್ನು ತೆಗೆದುಕೊಂಡಾಗ ನೀರಾವರಿ ವ್ಯಾಪ್ತಿಗೊಳಪಟ್ಟಿದೆ. ವಿದ್ಯಾಕಾಶಿ ಅಂತಕ್ಕಂಥ ಧಾರವಾಡ ಇವತ್ತು ನೀರಿಲ್ಲದೆ ತೊಂದರೆಯಲ್ಲಿ ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ವಿಶೇಷವಾಗಿ ಈ ಭಾಗದ ಪ್ರತಿನಿಧಿಯಾಗಿ ಕೇಂದ್ರದ ಮಂತ್ರಿಯಾದಂಥ ಸನ್ಮಾನ್ಯ ಜೋಶಿಯವರು ಒಂದು ದಿನ ಕೂಡ ಪ್ರಧಾನಮಂತ್ರಿಗಳಿಗೆ ಧಾರವಾಡ ಜಿಲ್ಲೆಯ ನೀರಾವರಿ ಬಗ್ಗೆ ಆಗಲಿ, ರಾಷ್ಟ್ರೀಯ ಯೋಜನೆಗಳ ಸೇರಿಸುವಂಥದ್ದಾಗಲಿ ಒಂದು ದಿನ ಅವರು ಪ್ರಧಾನಮಂತ್ರಿಗಳಿಗೆ ಮಾತಾಡಲಿಲ್ಲ. ಅದು ನಮಗೆ ಅತ್ಯಂತ ಮೋಸ ಮಾಡ್ಯಾರ ಅಂಥೇಳಿ ನಾವು ಇವತ್ತು ದಿಂಗಾಲೇಶ್ವರ ಮಹಾಸ್ವಾಮಿಗಳು ನಮ್ಮ ಒಂದು ರೈತರ ಪ್ರತಿನಿಧಿಯಾಗಿ ಈ ನಡೀತಕ್ಕಂಥ ಲೋಕಸಭೆಯೊಳಗೆ ಸ್ಪರ್ಧೆ ಮಾಡಲಿ ಅಂಥೇಳಿ ನಾವೆಲ್ಲ ರೈತರು, ಧಾರವಾಡ ಜಿಲ್ಲೆಯ ಎಲ್ಲ ರೈತರು ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಇವತ್ತು ಪರಮ ಪೂಜ್ಯ ಸ್ವಾಮಿಗಳನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಶ್ರೀಗಳು ನಮ್ಮನ್ನು ರೈತರನ್ನು ಸಂಪೂರ್ಣವಾಗಿ ತಮ್ಮ ಮನೆ ಮಕ್ಕಳಂತೆ ನೋಡಿಕೊಂತ ಅಂತೇಳಿ ಒಂದು ಆಶಾಭಾವನೆ ಇಟ್ಕೊಂಡು ಲೋಕಸಭೆಯೊಳಗೆ ನಾವು ಆರಿಸಿ ಕಳಿಸಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಮುಂಬರುವ ಲೋಕಸಭೆಯ ಚುನಾವಣೆ ಅಂಗವಾಗಿ ಈ ಧಾರವಾಡದ ನಮ್ಮ ಎಲ್ಲ ರೈತ ಸಂಘದ ಹಾಗೂ ಎಲ್ಲ ಯುವಕ ಸಂಘ ಹಾಗೂ ಈ ಒಂದು ರೈತರ ಒಕ್ಕೂಟ ಸೇರಿಕೊಂಡು ಈಗಾಗಲೇ ಏನು ಲೋಕಸಭೆ ಚುನಾವಣೆ ನಡೀತೈತಿ ಅದಕ್ಕೆ ಸವಾಲಾಗಿ ಯಾವ ಒಂದು ಆಮಿಷಕ್ಕೆ ಬಗ್ಗದೆ ಯಾರಿಗೂ ಜಗ್ಗದೆ ನಮ್ಮ ಸ್ವಾಮಿಗಳು ಎದೆಗೊಟ್ಟು ನಿಂತಿದ್ದಕ್ಕೆ ಎಲ್ಲ ರೈತರು ಇಡೀ ಒಂದು ಧಾರವಾಡ ಜಿಲ್ಲೆಯಲ್ಲಿ ಅವ್ರನ್ನ ಬೆಂಬಲ ಸೂಚೈತಿ. ಇದು ಕೇವಲ ನಮಗಾಗದಂಥ ಅನ್ಯಾಯದ ವಿರುದ್ಧ ಅಲ್ಲ. ಈಗ ಜೋಶಿ ಅವರು ಏನು ಮಾಡ್ಯಾರ 20 ವರ್ಷಗಟ್ಟಲೆ ಆ ಸವಾಲಿಗಾಗಿ ಈ ಒಂದು ವಿಷಯವಾಗಿ ಈಗ ಲೋಕಸಭಾ ಎಲ್ಲೈತಿ 5 ವರ್ಷಕ್ಕೊಮ್ಮೆ ಕಾಣುವಂಥ ಈ ಜೋಶಿಗೆ ಪಾಠ ಕಲಿಸ್ಬೇಕನ್ನುವಂಥ ವಿಧಾನದೊಳಗೆ ಎಲ್ಲ ರೈತರು ಕೂಡಿಕೊಂಡು ಇವ್ರನ್ನ ಹುಡುಕುವಂಥ ವಿಧಾನ ಆಗಬೇಕು. ಮುಂದೆ ಇವ್ರಿಗೆ ಪಾಠ ಕಲಿಸ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವೇನೀಗ ಕಂಕಣಬದ್ಧರಾಗಿ ನಿಂತೇವೆ. ಈ ಒಂದು ಕಂಕಣವನ್ನು ನಾವು ಯಾವುದೇ ಕಾರಣಕ್ಕೂ ಬಿಚ್ಚುವುದಿಲ್ಲ. ಏನಪ್ಪ ಯಾವುದೇ ಬರಲಿ ಅಂದಿದ್ದಕ್ಕೆ ನಾವು ಎದುರಿಸೋಕ್ಕೂ ರೆಡಿ ಇದ್ದೀವಿ, ಎದುರಿಸಿ ನಿಲ್ಲಕ್ಕೂ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ನಾವು ರೈತ ಸಂಘದಿಂದ ಹೆಮ್ಮೆಲಿಂದ ಹೇಳ್ತೇವೆ.